ಹೇಳಿದ್ರು? मुरली सुनना और सुनाना बात अलग। ಮುರಳಿಯನ್ನು ಕೇಳೋದು ಮತ್ತು ಹೇಳೋದು ಅದು ಮಾತು ಬೇರೆ ಆಗಿದೆ. और मुरलीधर बनना ಮತ್ತು ಮುರಳೀಧರ ಆಗೋದು और दूसरों को बनाना ಮತ್ತು ಬೇರೆಯವರನ್ನು ಮಾಡೋದು प्रैक्टिकल लाइफ में ಪ್ರಾಕ್ಟಿಕಲ್ ಲೈಫ್ನಲ್ಲಿ ये अलग बात। ಇದು ಬೇರೆ ಮಾತಾಗಿದೆ. मुरलीधर माना जो मुरली है, ಮುರಳೀಧರ ಅಂದರೆ ಏನು ಮುರಳಿ ಏನಿದೆ 11/88 का अगस्तवाणी 12 नंबर के रजिस्टर में 87 पेज, तीसरे पैराग्राफ की शुरुआत। तो बोला कि मुरलीधर बन सदा नाचते और नचाते रहना। ಅದಕ್ಕೆ ಹೇಳಿದ್ರು ಏನಂತ, ಮುರಳೀಧರ ಆಗಿಬಿಟ್ಟು ಯಾವಾಗಲೂ ಡ್ಯಾನ್ಸ್ ಮಾಡ್ತಾ ಇರಿ ಮತ್ತು ಬೇರೆಯವರನ್ನು ಮಾಡಿಸ್ತಾ ಇರಿ ಅಂತ. तो मुरलीधर बनने वालों की निशानी क्या बताई? ಮತ್ತು ಮುರಳೀಧರ ಆಗುವಂಥವ್ರ ಗುರುತು ಏನಂತ ಹೇಳಿದರು? सत्य तो बिठो नच। ಸಚ್ ತೋ ಬಿಟೋ ನಚ್. माना जो सच्चा होगा वो सदा हर परिस्थिति में ಅಂದರೆ ಯಾರು ಸತ್ಯ ಆಗಿರ್ತಾರೆ ಅವರು ಎಲ್ಲ ಪರಿಸ್ಥಿತಿಯಲ್ಲಿ ಯಾವಾಗಲೂ संगमयुगी दुनिया में उसकी क्या विशेषता होगी? ಸಂಗಮಯುಗಿ ಪ್ರಪಂಚದಲ್ಲಿ ಅವ್ರ ವಿಶೇಷತೆನೇ ಏನಾಗಿರುತ್ತೆ? क्या करता रहेगा? ಅವ್ರೇನು ಮಾಡ್ತಾ ಇರ್ತಾರೆ? नाचता रहेगा। ಡ್ಯಾನ್ಸ್ ಮಾಡ್ತಾ ಇರ್ತಾರೆ. दुनिया में काल मंडरा रहा होगा। ಪ್ರಪಂಚದಲ್ಲಿ ಕಾಲ ನಡೀತಾ ಇರುತ್ತೆ ಎಲ್ಲ ಕಡೆನೂ. मौत ही मौत दिखाई पड़ रही होगी लोगों को। ಜನಗಳಿಗೆ ಎಲ್ಲ ಕಡೆ ಮೃತ್ಯುನೇ ಮೃತ್ಯು ಕಾಣಿಸ್ತಾ ಇರುತ್ತೆ. और वो क्या करेगा? ಆದರೆ ಅವ್ರೇನು ಮಾಡ್ತಾರೆ? नाचता रहेगा। ಡ್ಯಾನ್ಸ್ ಮಾಡ್ತಾ ಇರ್ತಾರೆ. उदय शंकर जी कहाँ है? आपका नाम उदय शंकर है? ಬಾಬಾ ಕೇಳ್ತಾ ಇದ್ದಾರೆ, ಉದಯ್ ಶಂಕರ್ ಜಿ ಎಲ್ಲಿದ್ದಾರೆ? ನಿಮ್ಮ ಹೆಸರು ಉದಯ್ ಶಂಕರ್ ಆಗಿದೆನಾ ಅಂತ ಕೇಳ್ತಾ ಇದ್ದಾರೆ. डांस किसका प्रसिद्ध है? ಡ್ಯಾನ್ಸ್ ಯಾರ್ದು ಪ್ರಸಿದ್ಧಿ ಆಗಿದೆ? आज की पुरानी दुनिया में भी डांस किसका प्रसिद्ध है? ಇವಾಗಿನ ಹಳೆ ಪ್ರಪಂಚದಲ್ಲೂ ಸಹ ಯಾರ ಡ್ಯಾನ್ಸ್ ಪ್ರಸಿದ್ಧಿ ಆಗಿದೆ? उदय शंकर डांस। ಉದಯ್ ಶಂಕರ್ ಡ್ಯಾನ್ಸ್ ಪ್ರಸಿದ್ಧಿ ಆಗಿದೆ. उन्होंने तो सिर्फ नाम रख लिया है, ಅವರಂತೂ ಕೇವಲ ಹೆಸರನ್ನ ಇಟ್ಕೊಂಡ್ಬಿಟ್ಟಿದ್ದಾರೆ. लेकिन ये बात कब की है? ಆದರೆ ಈ ಮಾತು ಯಾವಾಗಿಂದ ಆಗಿದೆ? संगम युग में कोई उदय शंकर होंगे? ಸಂಗಮ ಯುಗದಲ್ಲೇ ಯಾರಾದರೂ ಉದಯ್ ಶಂಕರ್ ಆಗಿರ್ತಾರೆ. आपका शंकर नहीं बताया क्या? आपका शंकर माने ಅಷ್ಟಶಂಕರ ಅಂತ ಹೇಳಿಲ್ಲ. आपका शंकर तो होता ही नहीं। ಅಷ್ಟಶಂಕರ ಅಂತೂ ಆಗೋದೇ ಇಲ್ಲ. ज्ञान सूर्यास्त होता, ಜ್ಞಾನ ಸೂರ್ಯ ಅಸ್ತ ಆಗ್ತಾರೆ. ऐसी यादगार कहाँ दिखाई है? ಆ ಥರ ನೆನಪಾರ್ಥವನ್ನ ಎಲ್ಲಿ ತೋರಿಸಿದ್ದಾರೆ? ऐसी यादगार तो माउंट आबू में दिखाई गई ಆ ಥರ ನೆನಪಾರ್ಥವಂತೂ ಮೌಂಟ್ ಆಬೂನಲ್ಲೇ ತೋರಿಸಿದ್ದಾರೆ. कि वहाँ सूर्य अस्त होता है, ಅಲ್ಲಿ ಸೂರ್ಯ ಹೋಗ್ಬಿಟ್ಟು ಮುಳುಗ್ತಾನೆ, ಅಸ್ತ ಆಗ್ತಾನೆ ಅಂತ. सनसेट पॉइंट। ಅಲ್ಲಿ ಸನ್ಸೆಟ್ ಪಾಯಿಂಟ್ ಅಂತ ತೋರಿಸಿದ್ದಾರೆ. लेकिन सूर्य जो उदय होता हुआ सूर्य है, ಆದರೆ ಸೂರ್ಯ ಉದಯ ಆಗ್ತಾ ಇರುವಂಥ ಸೂರ್ಯ ಏನಿದ್ದಾನೆ, चढ़ता हुआ सूर्य, ಮೇಲೆ ಏರ್ತಾ ಇರುವಂಥ ಸೂರ್ಯ, चढ़ती कला का सूर्य, ಮೇಲೆ ಇರುವಂಥ ಕಲೆಯಲ್ಲಿರುವಂಥ ಸೂರ್ಯ, उसकी निशानी क्या है? ಅವರ ಗುರುತೇ ಏನಾಗಿದೆ? और जीवन की हर परिस्थिति में नाचता रहेगा। ಅವರ ಜೀವನದ ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. उसको किसी भी बात में कोई भय महसूस होने वाले नहीं। ಅವರಿಗೆ ಯಾವುದೇ ಮಾತಿನಲ್ಲಿ ಯಾವುದೇ ಪ್ರಕಾರದ ಭಯ ಅನುಭವ ಆಗೋದಿಲ್ಲ. और आत्माएं ಮತ್ತೆ ಬೇರೆ ಆತ್ಮಗಳು भयभीत होंगी। ಅವರು ಭಯ ಪಡ್ತಾರೆ. जैसे जहाज है, ಯಾವ ರೀತಿ ಹಡಗಿದೆ? बाबा ने मिसाल दिया है, ಬಾಬಾ ಉದಾಹರಣೆಯನ್ನು ಕೊಟ್ಟಿದ್ದಾರೆ. चंद्रकांत वेदांत जहाज। ಚಂದ್ರಕಾಂತ್ ವೇದಾಂತ ಹಡಗು ಅಂತ. जिसको चढ़ कर के पार होना है। ಅದ್ರ ಮೇಲೆ ಹತ್ಬಿಟ್ಟು ನಮಗೆ ಪಾರು ಆಗಬೇಕಾಗಿದೆ. भक्ति मार्ग में भी मिसाल है, ಭಕ್ತಿ ಮಾರ್ಗದಲ್ಲೂ ಸಹ ಉದಾಹರಣೆ ಇದೆ. शंकर चाप जहाज, ಶಂಕರ ಚಾಪ್ ಜಹಾಜ್ ಅಂತ. यही चढ़ उतर है पार नर। ಜೈ ಚढ़ ಉತ್ತರೆ ಪಾರ್ನರ್.
सिखों में भी गायन है। ಸಿಖ್ ಧರ್ಮದಲ್ಲೂ ಸಹ ಈ ಗಾಯನ ಇದೆ. नानक चाप जहाज, ನಾನಕ್ ಚಾಪ್ ಜಹಾಜ್. उन्होंने नानक का नाम ठोक दिया। ಅವರಂತೂ ಗುರುನಾನಕನ ಹೆಸರನ್ನ ಹಾಕ್ಬಿಟ್ಟಿದ್ದಾರೆ. है वास्तव में परमपिता परमात्मा शिव के पायत की बात। ವಾಸ್ತವದಲ್ಲಿ ಇದಂತೂ ಆಗಿದೆ ಪರಂಪಿತ ಪರಮಾತ್ಮ ಶಿವನ ಪಾತ್ರಧಾರಿಯ ಹೆಸರು ಮಾತು. कि वो पायत जो सत्य की नैया है, ಅಂದ್ರೆ ಆ ಪಾತ್ರ ಯಾವುದು ಸತ್ಯದ ದೋಣಿ वो ಆಗಿದೆ. कितनी भी डोलती रहे, ಅದು ಎಷ್ಟೇ ಅಲ್ಲಾಡ್ತಾ ಇರಲಿ, लेकिन जो कच्ची कमजोर आत्मा होंगी वो हिलेंगी। ಆದರೆ ಯಾರು ಅಪರಿಪಕ್ವ ಆಗಿರುವಂಥ ಕಮ್ಜೋರ್ ಆತ್ಮಗಳಾಗಿರ್ತಾರೆ ಅವರಂತೂ ಅಲ್ಲಾಡ್ತಾರೆ, घबराएंगी। ಭಯ ಅನುಭವ ಮಾಡ್ತಾರೆ. लेकिन पक्की और मजबूत आत्माएं, ಆದರೆ ಯಾರು ಪಕ್ಕ ಆಗಿರುವಂಥ ಗಟ್ಟಿಯಾಗಿರುವಂಥ ಆತ್ಮಗಳಾಗಿರ್ತಾರೆ, श्रेष्ठ से श्रेष्ठ तकदीर बनाने वाली आत्माओं की निशानी क्या होगी? ಶ್ರೇಷ್ಠಕ್ಕಿಂತ ಶ್ರೇಷ್ಠ ಅದೃಷ್ಟವನ್ನ ಮಾಡ್ಕೊಳ್ಳುವಂಥ ಆತ್ಮಗಳ ಗುರುತೆ ಏನಾಗಿದೆ? वो नाचती रहेंगी। ಅವ್ರು ಯಾವಾಗಲೂ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. तो दुनिया में भल विनाश बरपा होता रहे, ಮತ್ತೆ ಪ್ರಪಂಚದಲ್ಲಿ ಭಲೆ ವಿನಾಶ ನಡೀತಾ ಇರಲಿ, कयामत ही क्यों ना आ जाए, ಆ ವಿನಾಶದ ಟೈಮೇ ಭಲೆ ಬಂದ್ಬಿಡ್ಲಿ, ऐसी परिस्थितियां क्यों ना आ जाए, ಆ ಥರ ಪರಿಸ್ಥಿತಿಗಳೇ ಭಲೆ ಬಂದ್ಬಿಡ್ಲಿ, लेकिन वो नाचने की स्टेज में रहे। ಆದರೆ ಅವ್ರು ಡ್ಯಾನ್ಸ್ ಮಾಡುವಂಥ ಸ್ಟೇಜ್ನಲ್ಲಿ ಇರ್ತಾರೆ. नाच भी कैसा, ಆ ಡ್ಯಾನ್ಸು ಸಹ ಯಾವ ಥರ ಡ್ಯಾನ್ಸ್ ಆಗಿದೆ? कैसा नाच ಯಾವ ಥರ ಡ್ಯಾನ್ಸ್ ಆಗಿದೆ? है? नंगा नाच। ನಗ್ನರಾಗಿರೋ ಡ್ಯಾನ್ಸ್. नंगा नाच माने एक तो वस्त्र पहन करके डांस होता है और दूसरा नंगा नाच। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಯಾವ ಥರ ಡ್ಯಾನ್ಸ್ ತೋರಿಸ್ತಾರೆ? ನಗ್ನವಾಗಿರೋ ಡ್ಯಾನ್ಸನ್ನು ತೋರಿಸ್ತಾರೆ. ಅಂದರೆ ಒಂದಂತೂ ಆಗಿರುತ್ತೆ ಬಟ್ಟೆಯನ್ನು ಹಾಕ್ಕೊಂಡು ಮಾಡುವಂಥ ಡ್ಯಾನ್ಸ್, ಇನ್ನೊಂದಾಗಿರುತ್ತೆ ನಗ್ನ ರೂಪದಲ್ಲಿ ಡ್ಯಾನ್ಸ್. इतनी खुशी चढ़ गई ಅವರಿಗೆ ಎಷ್ಟೊಂದು ಖುಷಿ ಏರ್ಬಿಡುತ್ತೆ, कि दुनिया के लोक लाज रूपी आवरण की कोई परवाह नहीं, सब उतार के फेंक दिया। ಅವರಿಗೆ ಪ್ರಪಂಚದ ಮಾನ ಮರ್ಯಾದೆ ಅದಕ್ಕೋಸ್ಕರ ಏನಾದರೂ ಹಾಕ್ಕೋಬೇಕು ಆವರಣವನ್ನು ಅನ್ನೋದಿಲ್ಲ, ಎಲ್ಲ ತೆಗೆದು ಬಿಸಾಕ್ಬಿಡ್ತಾರೆ. तो ये डांस प्रसिद्ध है, ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ಮತ್ತು ಈ ಥರ ಡ್ಯಾನ್ಸ್ ಪ್ರಸಿದ್ಧಿ ಆಗಿದೆ. लेकिन कौन नाचेंगे? ಆದರೆ ಯಾರು ಡ್ಯಾನ್ಸ್ ಮಾಡ್ತಾರೆ? जो ऐसे मुरलीधर बने होंगे, ಯಾರು ಆ ಥರ ಮುರಳೀಧರ ಆಗಿರ್ತಾರೆ, मुरली को प्रैक्टिकल जीवन में धारण किया होगा, ಮುರಳಿಯನ್ನು ಪ್ರಾಕ್ಟಿಕಲ್ ಜೀವನದಲ್ಲಿ ಯಾರು ಧಾರಣೆ ಮಾಡ್ಕೊಂಡಿರ್ತಾರೆ. सिर्फ कथनी तक नहीं, ಕೇವಲ ಹೇಳೋದ್ರವರೆಗೂ ಅಷ್ಟೇ ಅಲ್ಲ, मुरली से सांप के विष को भी समाप्त कर लेते हैं। ಮುರಳಿಯಿಂದ ಅವರು ಹಾವಿನ ವಿಷವನ್ನು ಸಹ ನಷ್ಟ ಮಾಡ್ಕೊಂಡ್ಬಿಡ್ತಾರೆ. क्या? वो बीन बजाने वाले देखे हैं? और वो भी एक तरह की मुरली ही होती है। ಹಾವಿನ ಎದುರುಗಡೆ ಏನು ಊದ್ತಾರೆ ಅಲ್ವಾ, ಅದನ್ನು ನೋಡಿದ್ದೀರಾ ಯಾವತ್ತಾದರೂ? ಅದು ಒಂದು ಪ್ರಕಾರದ ಮುರಳಿನೇ ಆಗಿರುತ್ತೆ. सपेरे क्या करते हैं? ಹಾವನ್ನು ಆಟ ಆಡಿಸೋರು ಅವ್ರೇನು ಮಾಡ್ತಾರೆ? है? वो बीन जो बजाते हैं, उस बीन बजा के क्या कर लेते हैं? ಆ ಹಾವನ್ನು ಆಟ ಆಡಿಸೋರು ಯಾರು ಇರ್ತಾರೆ ಅವ್ರೇನು ಮಾಡ್ತಾರೆ? ಆ ಪುಂಗಿ ಥರ ಊದ್ತಾರೆ, ಅವಾಗ ಅದನ್ನು ಆ ಥರ ಊದ್ಬಿಟ್ಟು ಏನು ಮಾಡಿಬಿಡ್ತಾರೆ? सांप को भी बस में कर लेते हैं। ಹಾವನ್ನು ಸಹ ವಶದಲ್ಲಿ ಮಾಡ್ಕೊಂಡ್ಬಿಡ್ತಾರೆ. जो विषय विकार रूपी विष को धारण करने वाले सर्प सर्पिणियां हैं, उनको भी बस में कर लेते हैं। ಯಾರು ವಿಕಾರಿಯಾಗುವಂಥ ಸರ್ಪಿಣಿಯರಿದ್ದಾರೆ ಅಂಥವ್ರನ್ನು ಸಹ ತಮ್ಮ ವಶದಲ್ಲಿ ಕಂಟ್ರೋಲಲ್ಲಿ ಮಾಡ್ಕೊಂಡ್ಬಿಡ್ತಾರೆ. उनके विष को समाप्त कर देते, ಅವರ ವಿಷವನ್ನು ನಷ್ಟ ಮಾಡಿಬಿಡ್ತಾರೆ, माने उनके दांत तोड़ देते। ಅಂದರೆ ಅವ್ರ ಹಲ್ಲನ್ನೇ ಮುರಿದು बिಡ್ತಾರೆ. यहाँ कौन सा विष है? ಇಲ್ಲಿ ಯಾವ ವಿಷ ಆಗಿದೆ? ब्राह्मणों की दुनिया में जो विषैले सर्प सर्पिणियां हैं, वो कौन सा विष उगल रहे हैं? ಇಲ್ಲಿ ब्राह्मणರ ಪ್ರಪಂಚದಲ್ಲಿ ಯಾರು ಸರ್ಪಿಣಿಯರಿದ್ದಾರೆ ಅವರು ಯಾವ ವಿಷವನ್ನು ಉಗುಳ್ತಾ ಇದ್ದಾರೆ? ग्लानि का विष उगल रहे, ನಿಂದನೆಯ ವಿಷವನ್ನು ಉಗುಳ್ತಾ ಇದ್ದಾರೆ. करनी चाहिए परमात्मा की महिमा।
ವಾಸ್ತವದಲ್ಲಂತೂ ಮಾಡಬೇಕಾಗಿದೆ ಪರಮಾತ್ಮನ ಮಹಿಮೆಯನ್ನು, परमात्मा पार्ट की महिमा। ಪರಮಾತ್ಮನ ಪಾತ್ರದ ಮಹಿಮೆಯನ್ನು ಮಾಡಬೇಕಾಗಿದೆ. और करते क्या है? ಆದರೆ ಏನು ಮಾಡ್ತಾ ಇದ್ದಾರೆ? बजाय महिमा करने के, गायन करने के, प्लानिंग करते। ಅಂದರೆ ಮಹಿಮೆಯನ್ನು ಮಾಡೋದನ್ನು ಬಿಟ್ಟು, ಪ್ಲಾನಿಂಗ್ ಮಾಡೋದನ್ನು ಬಿಟ್ಬಿಟ್ಟು ನಿಂದನೆಯನ್ನು ಮಾಡ್ತಾರೆ. तो मुरली क्या करती है? ಮತ್ತು ಮುರಳಿ ಏನು ಮಾಡುತ್ತೆ? मुरलीधर क्या करता है? ಮುರಳೀಧರ ಏನು ಮಾಡ್ತಾನೆ? ऐसी प्लानिंग करने वालों के भी दांत दांत तोड़ देता है। ಆ ಥರ ನಿಂದನೆಯನ್ನು ಮಾಡುವಂಥವ್ರು ಯಾರು ಇರ್ತಾರೆ ಅವ್ರದ್ದು ಸಹ ಹಲ್ಲನ್ನು ಮುರಿದು ಬಿಡ್ತಾರೆ. जो विष उगलने वाली दृष्टि धारण किए हुए, ಯಾರು ವಿಷವನ್ನು ಉಗುಳುವಂಥ ರೂಪವನ್ನು ಧಾರಣೆ ಮಾಡ್ಕೊಂಡಿದ್ದಾರೆ, क्योंकि उनकी दृष्टि ऐसी है। ಯಾಕೆಂದರೆ ಅವರ ವೃತ್ತಿನೇ ಆ ಥರ ಆಗಿದೆ. कैसी दृष्टि? ಅವ್ರದ್ದು ಯಾವ ಥರ ದೃಷ್ಟಿ ಆಗಿದೆ? जो जगन्नाथ के मंदिरों में मूर्तियां बनी हुई हैं, ಅದು ಜಗನ್ನಾಥನ ಮಂದಿರದಲ್ಲಿ ಮೂರ್ತಿಗಳನ್ನು ತಯಾರು ಮಾಡಲಾಗಿದೆ, उनमें गंध देखते ಅದರಲ್ಲಿ ಗಲೀಜನ್ನು ನೋಡ್ತಾರೆ. ये भी विकारी। ಅಂದರೆ ಇವರು ಸಹ ವಿಕಾರಿ ಆಗಿದ್ದಾರೆ ಅಂತ. अरे कोई और भाव भी तो देखो। ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಅರೆ ಏನಾದರೂ ಬೇರೆ ಭಾವನೆಯನ್ನಾದರೂ ನೋಡಿ, एक भाव से ही क्यों सोचते हो? ಒಂದೇ ಭಾವನೆಯಿಂದ ಯಾಕೆ ಯೋಚನೆ ಮಾಡ್ತೀರಾ? कर्म एक ही होता है, ಕರ್ಮ ಅಂತೂ ಒಂದೇ ಆಗಿರುತ್ತೆ, लेकिन उसका भाव अगर दूसरा है ಆದರೆ ಅದರ ಭಾವನೆ ಒಂದು ವೇಳೆ ಬೇರೆ ಆಗಿದ್ರೆ तो भ्रष्ट कर्म भी श्रेष्ठ होता है। ಆವಾಗ ಭ್ರಷ್ಟ ಕರ್ಮನೂ ಶ್ರೇಷ್ಠ ಆಗಿರುತ್ತೆ. और श्रेष्ठ कर्म भी अगर भाव दूसरा है ಮತ್ತೆ ಶ್ರೇಷ್ಠ ಕರ್ಮದಲ್ಲೂ ಒಂದು ವೇಳೆ ಭಾವನೆನೇ ಬೇರೆ ಆಗಿದ್ರೆ तो भ्रष्ट हो जाता ಆವಾಗ ಅದು ಭ್ರಷ್ಟ ಆಗೋಗುತ್ತೆ. है। तो आप मुरलीधर बन करके सदा नाचते रहो और नचाते रहो। ಮತ್ತೆ ಇವಾಗ ಮುರಳೀಧರ ಆಗ್ಬಿಟ್ಟು ಯಾವಾಗಲೂ ಡ್ಯಾನ್ಸ್ ಮಾಡ್ತಾ ಇರಿ, ಮತ್ತೆ ಬೇರೆಯವ್ರಿಗೂ ಮಾಡಿಸ್ತಾ ಇರಿ. मुरली के साथ के विष को भी समाप्त कर लिया जाता है। ಮುರಳಿಯ ಜೊತೆಯಲ್ಲಿ ಆ ವಿಷವನ್ನು ಸಹ ನಷ್ಟ ಮಾಡಲಾಗುತ್ತೆ. तो ऐसा मुरलीधर हो ಮತ್ತೆ ಆ ಥರ ಮುರಳೀಧರ ಆಗಿದ್ದೀರಾ? जो किसी का कितना भी कड़ुआ स्वभाव संस्कार हो, ಯಾರ್ದು ಎಷ್ಟೇ ಕಹಿ ಆಗಿರುವಂಥ ಸ್ವಭಾವ ಸಂಸ್ಕಾರ ಆಗಿರಲಿ, ग्लानि करने का, ನಿಂದನೆ ಮಾಡುವಂಥ ಸಂಸ್ಕಾರ, उसको भी वशीभूत कर डालो। ಅದನ್ನು ಸಹ ವಶೀಭೂತ ಮಾಡ್ಕೊಂಬಿಡಿ. अर्थात ಅಂದರೆ उस स्वभाव संस्कार से ಆ ಸ್ವಭಾವ ಸಂಸ್ಕಾರದಿಂದ मुक्त करके उसको नचा दो, ಮುಕ್ತರನ್ನಾಗಿ ಮಾಡಿಬಿಟ್ಟು ಅದನ್ನು ಡ್ಯಾನ್ಸ್ ಮಾಡಿಸ್ಬಿಡಿ. उसको भी हर्षित बना दे। ಅವರನ್ನು ಸಹ ಹರ್ಷಿತರನ್ನಾಗಿ ಮಾಡಿಬಿಡಿ. तो अभी बाप दादा ये रिजल्ट देखेंगे। ಮತ್ತೆ इವಾಗ ಬಾಬ್ದಾದ ಈ ರಿಸಲ್ಟನ್ನು ನೋಡ್ತಾರೆ. रिजल्ट किस बात की होती है? ರಿಸಲ್ಟ್ ಯಾವ ಮಾತಿಂದಿರುತ್ತೆ? हैं? नहीं, रिजल्ट कब निकलती है? ರಿಸಲ್ಟ್ ಯಾವಾಗ ಬರುತ್ತೆ? अरे कोई परीक्षा होगी तभी तो रिजल्ट निकलेगी। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಏನಾದರೂ ಪರೀಕ್ಷೆ ಆಗುತ್ತೆ ಅವಾಗೇ ರಿಸಲ್ಟ್ ಬರುತ್ತೆ ಅಲ್ವಾ? कि बिना परीक्षा के रिजल्ट निकल आएगी? ಅಥವಾ ಪರೀಕ್ಷೆ ಆಗದೇನೆ ರಿಸಲ್ಟ್ ಬಂದ್ಬಿಡುತ್ತಾ? हैं? नहीं समझ में आया। ಅರ್ಥ ಆಗ್ಲಿಲ್ವಾ? रिजल्ट किस बात की निकलती है? ರಿಸಲ್ಟ್ ಯಾವ ಮಾತಿಂದ ಬರುತ್ತೆ? एग्जाम की रिजल्ट निकलती है। ಎಕ್ಸಾಮಿಂದೇ ರಿಸಲ್ಟ್ ಬರುತ್ತೆ. तो रिजल्ट कौन देखेगा? ಮತ್ತೆ ಆ ರಿಸಲ್ಟನ್ನು ಯಾರು ನೋಡ್ತಾರೆ? बाप दादा रिजल्ट देखेंगे। ಬಾಬ್ದಾದರವರು ರಿಸಲ್ಟ್ ನೋಡ್ತಾರೆ. बात की रिजल्ट देखेंगे। ಯಾವ ಮಾತಿನ ರಿಸಲ್ಟ್ ನೋಡ್ತಾರೆ? हैं? अरे इम्तिहान की, ಪರೀಕ್ಷೆ ರಿಸಲ್ಟ್ ನೋಡ್ತಾರೆ. क्योंकि बच्चे भी प्रैक्टिकल स्टेज में ಯಾಕೆಂದ್ರೆ ಮಕ್ಕಳು ಸಹ ಪ್ರಾಕ್ಟಿಕಲ್ ಸ್ಟೇಜ್ನಲ್ಲಿದ್ದಾರೆ, और बाप भी प्रैक्टिकल स्टेज में है। ಮತ್ತೆ ತಂದೆನೂ ಸಹ ಪ್ರಾಕ್ಟಿಕಲ್ ಸ್ಟೇಜ್ನಲ್ಲಿದ್ದಾರೆ. तो अभी ये रिजल्ट देखेंगे कि कौन कौन ऐसे योग्य मुरलीधर बनते। ಮತ್ತೆ ಇವಾಗ ಈ ರಿಸಲ್ಟನ್ನು ನೋಡೋಣ, ಯಾರ್ಯಾರು ಈ ಥರ ಯೋಗ್ಯರಾಗಿ ಮುರಳೀಧರನ್ ಥರ ಆಗಿದ್ದಾರೆ ಅಂತ. मुरलीधर माना ऐसी बात सुनाए। ಮುರಳೀಧರ ಅಂದರೆ ಆ ಥರ ಮಾತುಗಳನ್ನು ಹೇಳ್ತಾರೆ, इससे सब हर्षित हो जाए। ಅದರಿಂದ ಎಲ್ಲರೂ ಹರ್ಷಿತರಾಗಿ ಹೋಗ್ತಾರೆ. क्या भी परिस्थिति हो, ಏನೇ ಪರಿಸ್ಥಿತಿ ಆಗಿರಲಿ, क्या भी वातावरण हो, ಏನೇ ವಾತಾವರಣ ಆಗಿರಲಿ,
लेकिन दूसरे के मन को चंगा कर दे। ಆದರೆ ಬೇರೆಯವರ ಮನಸ್ಸನ್ನ ಚೆನ್ನಾಗಿ ಮಾಡಿಬಿಡ್ತಾರೆ, ಖುಷಿಯಿಂದ ತುಂಬಿಡ್ತಾರೆ, खुश कर दे। ಖುಷಿಯನ್ನಾಗಿ ಮಾಡ್ತಾರೆ. तो देखेंगे कौन कौन ऐसे योग्य मुरलीधर बनते हैं। ಮತ್ತೆ ನೋಡೋಣ ಯಾರ್ಯಾರು ಈ ಥರ ಯೋಗ್ಯ ಮುರಳೀಧರರಾಗ್ತಾರೆ. मुरली से भी प्यार है, ಮುರಳಿಯಿಂದನೂ ಪ್ರೀತಿ ಇದೆ, मुरलीधर से भी प्यार है, ಮುರಳೀಧರನ್ ಜೊತೆನೂ ಪ್ರೀತಿ ಇದೆ. लेकिन प्यार का सबूत है ಆದರೆ ಪ್ರೀತಿಯ ಪ್ರೂಫೇ ಏನಾಗಿದೆ? जो मुरलीधर की शुभ आशा है ಏನು ಮುರಳೀಧರನ ಶುಭ ಆಸೆ ಇದೆ हर बच्चे के प्रति, ಪ್ರತಿಯೊಬ್ಬ ಮಕ್ಕಳ ಪ್ರತಿ. वो शुभ आशा प्रैक्टिकल में करके दिखाना। ಆ ಶುಭ ಆಸೆಯನ್ನ ಪ್ರಾಕ್ಟಿಕಲ್ನಲ್ಲಿ ಮಾಡಿ ತೋರಿಸಿ. प्यार की निशानी है। ಇದು ಪ್ರೀತಿಯ ಗುರುತಾಗಿದೆ. जो कहते हैं वो करके दिखाना। ಏನು ಮಾಡ್ತಾರೋ ಅದನ್ನ ಮಾಡಿ ತೋರಿಸ್ಬೇಕು, ಏನು ಹೇಳ್ತಾರೋ ಅದನ್ನ ಮಾಡಿ ತೋರಿಸ್ಬೇಕು. तो ऐसे मास्टर मुरलीधर होना ಮತ್ತೆ ಆ ಥರ ಮಾಸ್ಟರ್ ಮುರಳೀಧರ ಆಗಿದ್ದೀರಾ, ना लगाए। ಆ ಥರ ಆಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ये बातचीत करने का कौन सा तरीका है कि हर बात में ना लगाए देते। ಇದು ಮಾತಾಡುವಂಥ ಯಾವ ವಿಧಿ ಆಗಿದೆ? ಎಲ್ಲ ಮಾತುಗಳಲ್ಲೂ ಆ ಥರ ಆಗಿದ್ದೀರಾ, ಮಾಡಿದ್ದೀರಾ ಅಂತ ಕೇಳ್ತಾರೆ. सीधा सीधा कहते हैं ऐसे मास्टर मुरलीधर हो, ಡೈರೆಕ್ಟಾಗಿ ನೇರವಾಗಿ ಹೇಳ್ಬೋದಲ್ವಾ ಈ ಥರ ಮಾಸ್ಟರ್ ಮುರಳೀಧರ ಆಗಿದ್ದೀರಾ ಅಂತ. सीधा वरदान ही दे दे। ಡೈರೆಕ್ಟಾಗಿ ವರದಾನನೇ ಕೊಟ್ಬಿಡ್ಬೋದು. इसका मतलब कोई ससोपन की स्टेज में भी है, ಅಂದರೆ ಕೆಲವರು ಕನ್ಫ್ಯೂಸಿನ ಸ್ಟೇಜ್ನಲ್ಲೂ ಇದ್ದಾರೆ, इसलिए ना लगा देते। ಅದಕ್ಕೋಸ್ಕರ ನಾ ಅಂತ ಹೇಳ್ಬಿಡ್ತಾರೆ. ऐसे मास्टर मुरलीधर हो ना, तो ಈ ಥರ ಮಾಸ್ಟರ್ ಮುರಳೀಧರ ಆಗಿದ್ದೀರಾ, इसका मतलब कोई कोई नहीं भी है। ಅಂದರೆ ಇದ್ರ ಅರ್ಥ ಕೆಲವ್ರು ಆಗಿಲ್ಲ. तो आगे बोला बनना ही, ಮತ್ತೆ ಮುಂದೆ ಹೇಳಿದ್ರು ಆಗಲೇಬೇಕಾಗಿದೆ ಅಂತ. बनना ही है, ಆ ಥರ ಆಗಲೇಬೇಕಾಗಿದೆ, यानी बनना ही पड़ेगा। ಅಂದರೆ ಆಗಲೇಬೇಕಾಗಿದೆ. ಮತ್ತೆ क्या मास्टर मुरलीधर, ಏನಾಗಬೇಕು? ಮಾಸ್ಟರ್ ಮುರಳೀಧರ ಆಗಬೇಕು. एक होता है मुरलीधर, ಒಂದಾಗಿದೆ ಮುರಳೀಧರ, मुरली को धारण कर लिया है, ಮುರಳಿಯನ್ನ ಧಾರಣೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. खुद के पांव टेढ़े ಸ್ವಯಂನ ಕಾಲುಗಳೇ ಸೊಟ್ಟ ಇದೆ. हैं, इसके पांव टेढ़े दिखाए जाते हैं ಯಾರ ಕಾಲುಗಳನ್ನ ಸೊಟ್ಟ ಇರೋದನ್ನ ತೋರಿಸ್ತಾರೆ भक्ति मार्ग में। ಭಕ್ತಿ ಮಾರ್ಗದಲ್ಲಿ. हैं? कृष्ण के पांव टेढ़े दिखाए जाते हैं। ಕೃಷ್ಣನ ಕಾಲುಗಳನ್ನ ಸೊಟ್ಟ ಇರೋ ತರ ತೋರಿಸ್ತಾರೆ. अरे सीधे सीधे खड़े हो जाओ ना। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ನೇರವಾಗಿ ನಿಂತ್ಕೊಂಡ್ಬಿಡಿ. भक्ति मार्ग में टेढ़े पांव क्यों दिखाए जाते हैं? ಭಕ್ತಿ ಮಾರ್ಗದಲ್ಲಿ ಈ ತರ ಸೊಟ್ಟ ಕಾಲುಗಳನ್ನ ಯಾಕೆ ತೋರಿಸ್ತಾರೆ? राष्ट्रीय पक्षी मयूर है तो ರಾಷ್ಟ್ರೀಯ ಪಕ್ಷಿ ಅಂತೂ ನವಿಲಾಗಿದೆ. देहाभिमान की पूंछ भी बड़ी सुंदर है। ಅದರ ದೇಹಾಭಿಮಾನದ ಬಾಲನು ಸಹ ತುಂಬಾ ಚೆನ್ನಾಗಿದೆ, ಸುಂದರವಾಗಿದೆ, बड़ी रहस्ययुक्त है, ತುಂಬಾ ರಹಸ್ಯಯುಕ್ತ ಆಗಿದೆ, भारी भी बहुत है। ತುಂಬಾ ಭಾರನೂ ಇರುತ್ತೆ. इतनी वजनी पूंछ और किसी पक्षी की नहीं होती। ಇಷ್ಟೊಂದು ಭಾರ ಇರುವಂತ ಗೆರೆಗಳೇನಿದೆ ಅದು ಬೇರೆ ಯಾವ ಪಕ್ಷಿದು ಇರೋದಿಲ್ಲ. लेकिन पांव कैसे होते हैं? ಆದ್ರೆ ಕಾಲುಗಳು ಯಾವ ತರ ಇರುತ್ತೆ? पूंछ अच्छी होती है लेकिन पांव, पांव माने क्या? ಅದರ ಗೆರೆಗಳು ಬಾಲ ತುಂಬಾ ಚೆನ್ನಾಗಿರುತ್ತೆ ನೋಡ್ಲಿಕ್ಕೆ, ಆದ್ರೆ ಕಾಲುಗಳು ಯಾವ ತರ ಇರುತ್ತೆ? चाल। पांव से क्या दिखाया जाता है? ಕಾಲು ಅಂದ್ರೆ ಏನು? ನಡವಳಿಕೆ. ಕಾಲಿಂದ ಏನ್ ತೋರಿಸಲಾಗುತ್ತೆ? पांव से दिखाई जाती है चाल। ಕಾಲಿನಿಂದ ನಡವಳಿಕೆಯನ್ನ ತೋರಿಸಲಾಗುತ್ತೆ. तो पांव देख करके वो रोता है। ಮತ್ತೆ ಅದು ಕಾಲನ್ನ ನೋಡ್ಬಿಟ್ಟು ನವಿಲ್ ಅಳುತ್ತೆ. कौन? मोर। चलन ಯಾರು? ನವಿಲು. ಅಂದ್ರೆ ಆ ನವಿಲು ತಮ್ಮ ನಡವಳಿಕೆಯನ್ನ ನೋಡಿ ಅಳುತ್ತೆ. है ना? तुम्हारी चलन कैसी है? ಹೇಳ್ತಾರೆ ಅಲ್ವಾ ನಿಮ್ ನಡವಳಿಕೆ ಯಾವ ತರ ಇದೆ ಅಂತ. तो चाल अड़बंगी है। ಮತ್ತೆ ನಡವಳಿಕೆ ಅಂತೂ ಸೊಟ್ಟಪಟ್ಟ ಆಗಿದೆ. उसमें भी रहस्य भरा हुआ होगा। ಅದರಲ್ಲೂ ಸಹ ರಹಸ್ಯ ತುಂಬಿಕೊಂಡಿರುತ್ತೆ. नहीं तो भक्ति मार्ग में ऐसे कृष्ण के रूप को पूजते क्यों हैं? ಇಲ್ದಿದ್ರೆ ಮತ್ತೆ ಭಕ್ತಿ ಮಾರ್ಗದಲ್ಲಿ ಈ ತರ ರೂಪವನ್ನ ಪೂಜೆ ಯಾಕೆ ಮಾಡ್ಲಾಗುತ್ತೆ?
पूजा अच्छी चलन की होगी ಪೂಜೆ ಒಳ್ಳೆ ನಡವಳಿಕೆದೇ ಆಗುತ್ತಾ या खराब चलन की होगी? ಅಥವಾ ಕೆಟ್ಟ ನಡವಳಿಕೆ ಉಳ್ಳೋರ್ದಾಗುತ್ತಾ पूजा होती है मंदिरों में तो जरूर, ದೇವಸ್ಥಾನಗಳಲ್ಲಿ ಪೂಜೆ ನಡೆಯುತ್ತೆ ಅಂದ್ರೆ ಖಂಡಿತವಾಗಿ में तो वो चरण टेढ़े आते, ನೋಡ್ಲಿಕ್ಕೆ ಬಲೆ ಆ ಕಾಲುಗಳು ಸೊಟ್ಟಪಟ್ಟ ಕಾಣಿಸುತ್ತೆ. भक्तों को ही टेढ़े आएंगे, ज्ञानियों को नहीं देखने में टेढ़े आएंगे। ಯಾರು ಭಕ್ತರಾಗಿರ್ತಾರೋ ಅವರಿಗೆ ಆ ಕಾಲುಗಳು ಸೊಟ್ಟಪಟ್ಟ ಇರೋ ಥರ ಕಾಣಿಸುತ್ತೆ, ಆದರೆ ಯಾರು ಜ್ಞಾನಿಗಳಾಗಿರ್ತಾರೆ ಅವರಿಗೆ ಆ ಥರ ಕಾಣಿಸೋದಿಲ್ಲ. ಅದು ज्ञानियों को तो उस चाल में भी कुछ चाल नजर आएगी, ಜ್ಞಾನಿಗಳಿಗಂತೂ ಆ ನಡವಳಿಕೆಯಲ್ಲೂ ಏನಾದರೂ ಒಂದು ಒಳ್ಳೆ ನಡವಳಿಕೆನೇ ಕಾಣಿಸುತ್ತೆ, रहस्य नजर आएगा। ಏನಾದರೂ ರಹಸ್ಯ ಥರ ಕಾಣಿಸುತ್ತೆ. इसलिए भक्ति मार्ग में ये बात प्रसिद्ध है, तुम्हारी गतमति तुम ही जानो। ಅದಕ್ಕೋಸ್ಕರ ಭಕ್ತಿ ಮಾರ್ಗದಲ್ಲಿ ಈ ಮಾತು ಪ್ರಸಿದ್ಧಿಯಾಗಿದೆ, ಏನಂತ, ನಿಮ್ಮ ಗತಿಮತಿ ಏನಿದೆ ಅದು ನಿಮಗೆ ಗೊತ್ತು ಅಂತ ऐसे कहते। ಆ ಥರ ಹೇಳ್ಬಿಡ್ತಾರೆ. तो प्यार की निशानी है जो कहा वो करके दिखाना। ಮತ್ತೆ ಪ್ರೀತಿಯ ಗುರ್ತೇ ಆಗಿದೆ, ಏನು ಹೇಳ್ತಾರೋ ಅದನ್ನ ಮಾಡಿ ತೋರಿಸ್ಬೇಕು. ये रिजल्ट देखेंगे, ಈ ರಿಸಲ್ಟ್ ಅನ್ನ ನೋಡ್ತಾರೆ. परीक्षा की ये रिजल्ट देखेंगे। ಈ ಪರೀಕ್ಷೆ ರಿಸಲ್ಟ್ ಅನ್ನ ನೋಡ್ತಾರೆ. तो ऐसा मास्टर मुरलीधर बनना ही है, ಮತ್ತೆ ಈ ಥರ ಮಾಸ್ಟರ್ ಮುರಳೀಧರ ಅಂತೂ ಆಗಲೇಬೇಕಾಗಿದೆ. सब नहीं बनेंगे। ಎಲ್ಲರೂ ಆಗೋದಿಲ್ಲ. क्या बताया? ಏನಂತ ಹೇಳಿದ್ರು? सब नहीं बनेंगे। ಎಲ್ಲರೂ ಆಗೋದಿಲ್ಲ. दूसरा पेज। ಮತ್ತೆ ಎರಡನೇ ಪೇಜ್. तो जो सब नहीं बनेंगे कोई कोई बनेंगे, ಮತ್ತೆ ಯಾರು ಎಲ್ಲರೂ ಆಗೋದಿಲ್ಲ, ಕೆಲವ್ರು ಮಾತ್ರ ಆಗ್ತಾರೆ. तो जो बनेंगे वो कब बनेंगे? ಮತ್ತೆ ಯಾರು ಆಗ್ತಾರೆ ಅವ್ರು ಯಾವಾಗ ಆಗ್ತಾರೆ? करेंगे, कथनी और करनी को एक करेंगे। ಕಥನಿ ಮತ್ತೆ ಕರ್ಣಿ ಅಂದ್ರೆ ಹೇಳೋದು ಮತ್ತೆ ಮಾಡೋದು ಎರಡನ್ನ ಒಂದ್ ಮಾಡಿದ್ರೆ, ऐसा ख्याल नहीं करो, ಆ ಥರ ವಿಚಾರ ಮಾಡಬೇಡಿ. करना ही है। ಮಾಡಲೇಬೇಕಾಗಿದೆ. क्या? कथनी और करनी एक करना ही है। ಹೇಳೋದು ಮತ್ತೆ ಮಾಡೋದು ಒಂದೇ ಮಾಡಲೇಬೇಕಾಗಿದೆ. हर एक यही सोचे ಪ್ರತಿಯೊಬ್ರು ಇದೇ ತರ ಯೋಚನೆ ಮಾಡಲಿ. कि हम नहीं करेंगे तो कौन करेगा? ನಾವೇ ಮಾಡಲಿಲ್ಲ ಅಂದ್ರೆ ಮತ್ತೆ ಯಾರು ಮಾಡ್ತಾರೆ? हमको करना ही है, ನಮಗಂತೂ ಮಾಡಲೇಬೇಕಾಗಿದೆ, हमको बनना ही है। ನಮಗಂತೂ ಆಗಲೇಬೇಕಾಗಿದೆ. कल्प कल्प की बाजी जीतनी है, ಕಲ್ಪಕಲ್ಪದ ಬಾಜಿಯನ್ನ ಗೆಲ್ಲಬೇಕಾಗಿದೆ. पूरे कल्प की बाजी है। ಪೂರ್ತಿ ಕಲ್ಪದ ಬಾಜಿಯಾಗಿದೆ. तो फर्स्ट डिवीजन में आना है, ಮತ್ತೆ ಫಸ್ಟ್ ಡಿವಿಷನ್ ಅಲ್ಲಿ ಬರಬೇಕು ಅಂದ್ರೆ माना कैसा बनना है? ಮತ್ತೆ ಯಾವ ತರ ಆಗ್ಬೇಕಾಗಿದೆ? श्रेष्ठ बनना है या श्रेष्ठ से श्रेष्ठ बनना है? ಭ್ರಷ್ಟರಾಗಬೇಕಾ ಅಥವಾ ಶ್ರೇಷ್ಠಕ್ಕಿಂತ ಶ್ರೇಷ್ಠರಾಗಬೇಕಾ? श्रेष्ठ से श्रेष्ठ बनना है। ಶ್ರೇಷ್ಠಕ್ಕಿಂತ ಶ್ರೇಷ್ಠರಾಗಬೇಕು. ये दृढ़ता धारण करनी। ಈ ದೃಢತೆಯನ್ನ ಧಾರಣೆ ಮಾಡ್ಕೋಬೇಕು. तो कोई नई बात कर रहे हो क्या? ಮತ್ತೆ ಏನಾದರೂ ಹೊಸ ಮಾತನ್ನ ಮಾಡ್ತಾ ಇದ್ದೀರಾ? कितनी बार की हुई बात को सिर्फ लकीर के ऊपर लकीर खींच रहे हो। ಎಷ್ಟು ಸತಿ ಹೇಳಿರುವಂತ ಮಾತನ್ನ ಕೇವಲ ಗೆರೆಗಳ ಮೇಲೆ ಗೆರೆಗಳನ್ನೇ ಹಾಕ್ತಾ ಇದ್ದೀರಾ? 5000 वर्ष पहले भी 5000 ವರ್ಷದ ಹಿಂದೆನೂ ಸಹ ये भाग्य विधाता ने कलम हमारे हाथ में दी थी ಈ ಭಾಗ್ಯವಿಧಾತ ಪೆನ್ನನ್ನ ನಮ್ಮ ಕೈಯಲ್ಲಿ ಕೊಟ್ಟಿದ್ರು. और हमने श्रेष्ठ से श्रेष्ठ भाग्य की लकीर खींची थी। ಮತ್ತೆ ನಾವು ಶ್ರೇಷ್ಠಕ್ಕಿಂತ ಶ್ರೇಷ್ಠ ಭಾಗ್ಯದ ಗೆರೆಯನ್ನ ಹಾಕಿದ್ವಿ. तो ये ड्रामा की लकीर खींची हुई। ಮತ್ತೆ ಇದು ಡ್ರಾಮಾದ ಗೆರೆಯನ್ನ ಹಾಕಲಾಗಿದೆ. कोई नई लकीर भी नहीं लगा रहे हो। ಯಾರು ಹೊಸ ಗೆರೆಯನ್ನು ಸಹ ಹಾಕ್ತಾ ಇಲ್ಲ. जो सोचो कि पता नहीं सीधी लकीर होगी व नहीं होगी। ಆ ಥರ ಎಲ್ಲ ಯೋಚನೆ ಮಾಡಬೇಕು, ಗೊತ್ತಿಲ್ಲ ನೇರವಾಗಿ ಲೈನ್ ಆಗುತ್ತೋ ಇಲ್ವೋ, ಗೆರೆ ಹಾಕ್ಲಿಕ್ಕೆ ಆಗುತ್ತೋ ಇಲ್ವೋ. कल्प कल्प की बनी हुई प्रारब्ध की ಕಲ್ಪ ಆಗಿರುವಂತ ಪ್ರಾರಬ್ಧದ್ದು लकीर है। ಪ್ರಾರಬ್ಧದ ಇದು ಗೆರೆ ಆಗಿದೆ.
जिसको सिर्फ बनाते हो ಅದನ್ನು ಕೇವಲ ನೀವು ಮಾಡ್ತೀರಾ. तो बनी बनाई बन रही अब कछ बननी ना। ಈ ಥರ ಅಂತೂ ಹೇಳಿದ್ದಾರೆ ಅಲ್ವಾ. ಏನೇ ಇದೆ ಎಲ್ಲ ಮಾಡಲ್ಪಟ್ಟಂಥದ್ದಾಗಿದೆ, ಇವಾಗ ಹೊಸದಾಗಿ ಮಾಡುವಂಥದ್ದೇನೂ ಇಲ್ಲ. चिंता ताकि कीजिए जो अनहोनी हो, ಚಿಂತೆಯನ್ನು ಅದೇ ಮಾತಿನ ಮಾಡಿ ಏನು ಆಗಿಲ್ಲ ಇನ್ನು ಅದರದ್ದು. जो हो रहा है ड्रामा प्लान अनुसार सब कुछ ठीक हो रहा है। ಏನು ಆಗ್ತಾ ಇದೆನೋ ಅದೆಲ್ಲ ಡ್ರಾಮಾ ಪ್ಲಾನ್ ಅನುಸಾರವಾಗಿ ಎಲ್ಲ ಸರಿನೇ ಆಗ್ತಾ ಇದೆ. वर्तमान में चाहे अज्ञानी होने के कारण ये लगे ವರ್ತಮಾನದಲ್ಲಿ ಬಲೆ ಅಜ್ಞಾನಿ ಆಗಿರೋ ಕಾರಣದಿಂದ ಬಲೆ ಈ ಥರ ಅನಿಸ್ಬೋದು, ये ठीक नहीं हुआ, ಇದು ಸರಿ ಆಗಿಲ್ಲ ಅಂತ. लेकिन लास्ट में सब संतुष्ट हो जाएंगे ಆದರೆ ಕೊನೆಯಲ್ಲಿ ಎಲ್ಲರೂ ಸಂತುಷ್ಟರಾಗೋಗ್ತಾರೆ. कि जो होना था वो सब कल्याणकारी ही हुआ। ಏನಾಗಬೇಕಾಗಿತ್ತು ಎಲ್ಲ ಕಲ್ಯಾಣಕಾರಿನೇ ಆಗೋಯ್ತು. ब्राह्मणों के जीवन में कभी कुछ अकल्याणकारी होता ही ಬ್ರಾಹ್ಮಣರ ಜೀವನದಲ್ಲಿ ಯಾವತ್ತೂ ಏನು ಅಕಲ್ಯಾಣಕಾರಿ ಆಗೋದೇ ಇಲ್ಲ, हो नहीं सकता, ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. क्योंकि कर्मों के फल का हिसाब है। ಯಾಕೆಂದ್ರೆ ಕರ್ಮದ ಫಲದ ಲೆಕ್ಕ ಇದೆ ಇಲ್ಲಿ. क्या क्या हिसाब? ಏನು ಲೆಕ್ಕ ಇದೆ? हाँ का ध्यान देना चाहिए। ಯಾವ ಮಾತಿನ ಗಮನ ಕೊಡಬೇಕಾಗಿದೆ? कोई हमारे साथ कोई कर्म कर देता है, ಯಾರಾದರೂ ನಮ್ಮ ಜೊತೆ ಏನಾದರೂ ಕರ್ಮವನ್ನ ಮಾಡ್ತಾರೆ, मान लो दुखदायी कर्म कर देता है, ತಿಳ್ಕೊಳ್ಳಿ ದುಃಖ ಕೊಡುವಂಥ ಕರ್ಮನೇ ಮಾಡಿಬಿಡ್ತಾರೆ. तो क्यों किया उसने? ಮತ್ತೆ ಅವ್ರು याके ಮಾಡ್ತಾರೆ? हैं? कोई न कोई हिसाब किताब है। ಎಲ್ಲಾದರೂ ನಮ್ಮದು ಲೆಕ್ಕಾಚಾರ ಇದೆ ಅವ್ರ ಜೊತೆಯಲ್ಲಿ. पूर्वजन्मों का हिसाब किताब नहीं हो तो कोई कुछ कर सकेगा क्या? ಪೂರ್ವಜನ್ಮದ ಲೆಕ್ಕಾಚಾರನೇ ಇಲ್ಲ ಅಂದರೆ ಯಾರಾದರೂ ಏನಾದರೂ ಮಾಡ್ಲಿಕ್ಕಾಗತ್ತಾ? कुछ नहीं कर सकता। ಏನು ಮಾಡ್ಲಿಕ್ಕಾಗಲ್ಲ. बाकी नई बात क्या है? ಬಾಕಿ ಹೊಸ ಮಾತೇನಾಗಿದೆ? ये तो बहुत पुरानी बात हुई, ಇದಂತೂ ತುಂಬ ಹಳೆ ಮಾತಾಯಿತು. कल्प कल्प की पुरानी बात हुई। ಇದು ಕಲ್ಪದ್ದು ಹಳೆ ಮಾತಾಗಿದೆ. तो ये है अटल निश्चय, ಮತ್ತೆ ಇದಾಗಿದೆ ಅಟಲ ನಿಶ್ಚಯ. इसको दृढ़ता कहते हैं, ಇದಕ್ಕೆ ದೃಢತೆ ಅಂತ ಹೇಳಲಾಗುತ್ತೆ. इसको तस्वीर मूर्त कहते हैं। ಇದಕ್ಕೆ ಅದೃಷ್ಟವರ ಮೂರ್ತರಾಗಿದ್ದಾರೆ ಅಂತ ಹೇಳಲಾಗುತ್ತೆ. हर संकल्प में दृढ़ता ಪ್ರತಿಯೊಂದು ಸಂಕಲ್ಪದಲ್ಲಿ ದೃಢತೆ माना सफल। ಅಂದ್ರೇನೆ ಸಫಲತೆ. अच्छा बाप दादा हाईएस्ट भी है ಅಚ್ಚಾ ಬಾಬ್ದಾದ ಹೈಯೆಸ್ಟ್ ಸಹ ಆಗಿದ್ದಾರೆ, और होस्ट भी। ಮತ್ತೆ ಹೋಸ್ಟ್ ಸಹ ಆಗಿದ್ದಾರೆ. क्या 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 है? ಏನಾಗಿದ್ದಾರೆ? हाईएस्ट भी है, ऊंचे से ऊंचा भी है। ಹೈಯೆಸ್ಟ್ ಅಂದ್ರೆ ಶ್ರೇಷ್ಠಕ್ಕಿಂತ ಶ್ರೇಷ್ಠನೂ ಆಗಿದ್ದಾರೆ. ये कहने की क्या जरूरत पड़ गई? ಈ ಥರ ಹೇಳುವಂಥ ಅವಶ್ಯಕತೆನೇ ಏನಾಗೋಯ್ತು? हैं? ये कहने की जरूरत क्या है कि बाप दादा हाईएस्ट है? ಈ ಹೇಳುವಂಥ ಅವಶ್ಯಕತೆನೇ ಏನು ಬಂದ್ಬಿಡ್ತು ಬಾಬ್ದಾದ ಹೈಯೆಸ್ಟ್ ಆಗಿದ್ದಾರೆ ಅಂತ? जब है ही बाप दादा ಯಾವಾಗ ಅವ್ರು ಆಗೇ ಇದ್ದಾರೆ ಬಾಬ್ದಾದ, हमारे परिवार का, तो क्या होगा? ನಮ್ಮ ಪರಿವಾರದವರು ಮತ್ತೆ ಏನಾಗುತ್ತೆ? हाईएस्ट ही होगा ना। ಹೈಯೆಸ್ಟೇ ಆಗಿರ್ತಾರೆ ಅಲ್ವಾ? इसका मतलब कुछ बच्चे हैं जो बाप दादा को भी क्या समझने लगे या समझते हैं। ಅಂದರೆ ಕೆಲವು ಮಕ್ಕಳು ಈ ಥರನೂ ಇದ್ದಾರೆ, ಅವ್ರ ಬಾಬ್ದಾದರವ್ರೂ ಸಹ ಏನಂತ ತಿಳ್ಕೊತಾರೆ, ಅಂದರೆ ತಿಳ್ಕೊತಾ ಇದ್ದಾರೆ ಇವಾಗೂ ಸಹ ಕೆಲವರು ಆ ಥರ. हैं? ये भ्रष्ट से भ्रष्ट है। ಬಂದರೆ ಭ್ರಷ್ಟಕ್ಕಿಂತ ಭ್ರಷ್ಟ ಆಗಿದ್ದಾರೆ ಅಂತ ತಿಳ್ಕೊತಾರೆ ಕೆಲವರು. ये क्या महाराजा बनेगा? ಇವ್ರೇನು ಮಹಾರಾಜ ಆಗ್ತಾರೆ? हैं? राजा बनेगा, कर्मेंद्रियों के ऊपर कंट्रोल नहीं। ರಾಜ ಆಗ್ತಾರೆ, ಇವರಿಗೆ ಕರ್ಮೇಂದ್ರಿಯಗಳ ಮೇಲೆ ಕಂಟ್ರೋಲೇ ಇಲ್ಲ. ऐसे को राजा महाराजा कहेंगे? ಅಂಥವರಿಗೆ ರಾಜ ಮಹಾರಾಜ ಅಂತ ಹೇಳಲಾಗುತ್ತಾ? हैं? कहेंगे? ಹೇಳಲಾಗುತ್ತಾ ಆ ಥರ? ये बाबा दादा जगन्नाथ के मंदिर में क्या करके दिखाई जा रहे हैं? ಈ ಬಾಬ್ದಾದ ಜಗನ್ನಾಥನ ದೇವಸ್ಥಾನದಲ್ಲಿ ಏನು ಮಾಡ್ತಾ ಇರೋದನ್ನ ತೋರಿಸಿದ್ದಾರೆ. जो शिव के मंदिर है उनमें क्या करता हुआ दिखाया गया? ಏನು ಶಿವನ ದೇವಸ್ಥಾನ ಇದೆ ಅದರಲ್ಲಿ ಏನು ಮಾಡ್ತಾ ಇರೋದನ್ನ ತೋರಿಸಿದ್ದಾರೆ. ये महाराजा बनेंगे? ಇವರು ಮಹಾರಾಜ ಆಗ್ತಾರಾ? तो पूछा, ಅದಕ್ಕೆ ಮತ್ತೆ ಕೇಳಿದ್ರು, जवाब दिया, ಉತ್ತರವನ್ನು ಕೊಟ್ಟರು, बोला ಹೇಳಿದ್ರು बाप दादा हाईएस्ट भी है ಬಾಬ್ದಾದ ಹೈಯೆಸ್ಟ್ ಸಹ ಆಗಿದ್ದಾರೆ. और होस्ट भी। होस्ट मान
मेहमान निवाजी करने वाला। ಮತ್ತು ಹೋಸ್ಟ್ ಸಹ ಆಗಿದ್ದಾರೆ. ಹೋಸ್ಟ್ ಅಂದರೆ ಮೆಹಮಾನ್ ನಿವಾಜಿ ಮಾಡುವಂಥವ್ರು. मेहमान निवाजी बना जो बाहर से आए हुए मेहमान होते हैं, ಅಂದರೆ ಅತಿಥಿ ಸತ್ಕಾರ ಮಾಡುವಂಥವ್ರು, ಯಾರು ಹೊರಗಡೆಯಿಂದ ಬಂದಿರುವಂಥ ಅತಿಥಿಗಳಾಗಿರ್ತಾರೆ. उनमें से मेहमानों को परख करके नंबरवार उनकी मेहमान निवाजी करता है। ಅಂದರೆ ಅತಿಥಿಗಳನ್ನು ಪರೀಕ್ಷಿಸಿಬಿಟ್ಟು ನಂಬರ್ ವಾರಾಗಿ ಅವರ ಅತಿಥಿ ಸತ್ಕಾರವನ್ನು ಮಾಡ್ತಾರೆ. मेहमानों की अतिथियों की एक जैसी मेहमान निवाजी नहीं होती। ಯಾರೇ ಅತಿಥಿಗಳು ಬರ್ತಾರೆ ಎಲ್ಲರದು ಒಂದೇ ಥರ ಅತಿಥಿ ಸತ್ಕಾರ ಆಗೋದಿಲ್ಲ. जो जैसा मेहमान उसका वैसा सत्कार किया जाता है। ಯಾರು ಯಾವ ಥರ ಅತಿಥಿಗಳಾಗಿರ್ತಾರೋ ಅವ್ರದ್ದು ಆ ಥರ ಸತ್ಕಾರ ಮಾಡಲಾಗುತ್ತೆ. तो बाप दादा इस समय क्या है, ಮತ್ತು ಬಾಬ್ದಾದ ಈ ಸಮಯದಲ್ಲಿ ಏನಾಗಿದ್ದಾರೆ, क्या पार्ट बजा रहे हैं? ಏನು ಪಾತ್ರವನ್ನು ಮಾಡ್ತಾ ಇದ್ದಾರೆ? होस्ट का पार्ट बजा रहे हैं। ಹೋಸ್ಟಿನ ಪಾತ್ರವನ್ನು ಮಾಡ್ತಾ ಇದ್ದಾರೆ. तो बाप दादा तो मेहमान निवाजी कर रहे हैं। ಅಂದರೆ ಬಾಬ್ದಾದರವರಂತೂ ಅತಿಥಿ ಸತ್ಕಾರವನ್ನು ಮಾಡ್ತಾ ಇದ್ದಾರೆ. और कोई कोई बच्चे ये समझ रहे हैं ಮತ್ತು ಕೆಲವು ಮಕ್ಕಳು ಈ ಥರ ತಿಳ್ಕೊತಾ ಇದ್ದಾರೆ, ये लोएस्ट पार्ट बजा रहे हैं, ಇವರು ಲೋಯೆಸ್ಟ್ ಪಾತ್ರವನ್ನು ಮಾಡ್ತಾ ಇದ್ದಾರೆ ಅಂತ. नीचे भी ऐसा पार्ट नहीं बजाते होंगे। ನೀಚರು ಈ ಥರ ಪಾತ್ರವನ್ನು ಮಾಡೋದಿಲ್ವೇನೋ ಆ ಥರ. तो इसलिए बता दिया ಅದಕ್ಕೋಸ್ಕರ ಹೇಳಿಬಿಟ್ರು. कि बाप दादा हाईएस्ट भी है और होस्ट भी। ಅದಕ್ಕೋಸ್ಕರ ಹೇಳಿದರು ಬಾಬ್ದಾದ ಹೈಯೆಸ್ಟ್ ಸಹ ಆಗಿದ್ದಾರೆ, ಹೋಸ್ಟ್ ಸಹ ಆಗಿದ್ದಾರೆ. और गोल्डन गेस्ट भी है। ಮತ್ತು ಗೋಲ್ಡನ್ ವೆಸ್ಟ್ ಸಹ ಆಗಿದ್ದಾರೆ. ऐसे ही नहीं समझना ಹಾಗೆ ತಿಳ್ಕೊಂಬಿಡ್ಬೇಡಿ, कि हमारी मेहमान निवाजी करने वाला है। ಹಾಂ ನಮ್ಮ ಅತಿಥಿ ಸತ್ಕಾರ ಮಾಡುವಂಥವ್ರಾಗಿದ್ದಾರೆ ಅಂತ ತಿಳ್ಕೊಬೇಡಿ. क्या कहा? ಏನಂತ ಹೇಳಿದರು? गेस्ट कैसा है? गोल्डन गेस्ट। ಅತಿ ಗೆಸ್ಟ್ ಯಾವ ಥರ ಆಗಿದ್ದಾರೆ? ಗೋಲ್ಡನ್ ಗೆಸ್ಟ್ ಆಗಿದ್ದಾರೆ. हैं? ये गोल्डन गेस्ट कैसा? कब? ಅಂದರೆ ಇದು ಗೋಲ್ಡನ್ ಗೆಸ್ಟ್ ಯಾವಾಗ? कब की बात? ಇದು ಯಾವಾಗಿನ ಮಾತು? हैं? हाँ, अभी जो युग चल रहा है ಇವಾಗ ಏನು ಯುಗ ನಡೀತಾ ಇದೆ उसको गोल्डन युग नहीं कहेंगे। ಇದಕ್ಕೆ ಗೋಲ್ಡನ್ ಯುಗ ಅಂತ ಹೇಳಲಿಕ್ಕಾಗಲ್ಲ. वो कैसा युग है? आयरन एज। ಇವಾಗ ಏನಿದೆ ಅದು ಐರನ್ ಏಜ್ ಆಗಿದೆ. रावण का राज्य है। ಇದು ರಾವಣನ ರಾಜ್ಯ ಆಗಿದೆ. लेकिन वो भविष्य के लिए बाप दादा का रूप क्या होगा? ಆದರೆ ಆ ಭವಿಷ್ಯಕ್ಕೋಸ್ಕರ ಬಾಬ್ದಾದರವರ ರೂಪ ಏನಾಗುತ್ತೆ? हैं? अभी तो मेहमान निवाजी करने वाला है, ಈಗಂತೂ ಅತಿಥಿ ಸತ್ಕಾರ ಮಾಡುವಂಥವ್ರಾಗಿದ್ದಾರೆ. नंबरवार सत्कार दे रहा है। ನಂಬರ್ ವಾರಾಗಿ ಸತ್ಕಾರವನ್ನು ಮಾಡ್ತಾ ಇದ್ದಾರೆ. लेकिन आने वाले भविष्य में क्या रूप हो जाएगा? ಆದರೆ ಬರುವಂಥ ಭವಿಷ್ಯದಲ್ಲಿ ಏನು ರೂಪ ಆಗೋಗುತ್ತೆ? गोल्डन गेस्ट हो जाएगा। ಗೋಲ್ಡನ್ ಗೆಸ್ಟ್ ಆಗೋಗುತ್ತೆ. तो गोल्डन गेस्ट भी ಅದಕ್ಕೆ ಬಾಬಾ ಹೇಳಿದ್ದಾರೆ ಮತ್ತೆ ಗೋಲ್ಡನ್ ಗೆಸ್ಟ್ ಸಹ ಆಗಿದ್ದಾರೆ. ज्ञान के चक्षु से जिन्होंने देख लिया ಯಾರು ಜ್ಞಾನದ ಚಕ್ಷುಗಳಿಂದ ನೋಡ್ಕೊಂಡ್ಬಿಟ್ಟಿದ್ದಾರೆ वो जान सकते हैं कि ये गोल्डन गेस्ट भी ಅವ್ರು ತಿಳ್ಕೊಬೋದಾಗಿದೆ ಇದು ಗೋಲ್ಡನ್ ಗೆಸ್ಟ್ ಸಹ ಆಗಿದೆ ಅಂತ. उनकी दृष्टि में अभी भी है। ಅವ್ರ ದೃಷ್ಟಿಯಲ್ಲಂತೂ ಇವಾಗೂ ಸಹ ಇದೆ. गोल्डन माने गोल्डन दुनिया का गेस्ट, ಗೋಲ್ಡನ್ ಅಂದರೆ ಚಿನ್ನದ ಪ್ರಪಂಚದ ಅತಿಥಿ. जो नई दुनिया आने वाली है ಅಂದರೆ ಯಾವ ಪ್ರಪಂಚ ಬರುವಂಥದ್ದಾಗಿದೆ उस दुनिया का मेहमान, ಆ ಪ್ರಪಂಚದ ಅತಿಥಿ. जिस मेहमान के बगैर दुनिया चेंज होने वाली नहीं है। ಆ ಅತಿಥಿ ಇಲ್ಲ ಅಂದರೆ ಪ್ರಪಂಚ ಪರಿವರ್ತನೆ ಆಗೋದೇ ಇಲ್ಲ. क्या? हाँ, इसलिए अव्यक्त बाप दादा ने एक वाणी में बोला ಏನಂತ ಹೇಳಿದ್ರು ಅದಕ್ಕೋಸ್ಕರ ಅವ್ಯಕ್ತ ಬಾಬ್ದಾದ ಈ ವಾಣಿಯಲ್ಲಿ ಹೇಳಿದ್ದಾರೆ कि किसका इंतजार कर रहे हो? ಯಾರನ್ನ ಕಾಯ್ತಾ ಇದ್ದಾರೆ? अपनी तस्वीर बनाने के लिए। ನಿಮ್ಮ ಚಿತ್ರವನ್ನು ತಯಾರು ಮಾಡ್ಲಿಕ್ಕೋಸ್ಕರ ನೀವು ಯಾರನ್ನ ಕಾಯ್ತಾ ಇದ್ದೀರಾ? फरिश्ताई तस्वीर बनाने के लिए किसका इंतजार है? ಫರಿಸ್ತಂತರ ಚಿತ್ರವನ್ನು ತಯಾರು ಮಾಡ್ಲಿಕ್ಕೋಸ್ಕರ ಯಾರು ವೇಟಿಂಗ್ ಮಾಡ್ತಾ ಇದ್ದೀರಾ? हैं? चीफ गेस्ट को बुलाएंगे क्या? ಚೀಫ್ ಗೆಸ್ಟನ್ನ ಕರಿತೀರಾ? बढ़िया तस्वीर बनाने के लिए किसको बुलाएंगे? ಒಳ್ಳೆ ಚಿತ್ರವನ್ನು ತಯಾರು ಮಾಡ್ಲಿಕ್ಕೋಸ್ಕರ ಯಾರನ್ನ ಕರಿತೀರಾ? ऐसे इशारा दे दिया, कब बनेगी वो बढ़िया तस्वीर? ಆ ಥರ ಸೂಚನೆಯನ್ನು ಕೊಟ್ಬಿಟ್ರು. ಯಾವಾಗ ತಯಾರಾಗುತ್ತೆ ಆ ಒಳ್ಳೆ ಚಿತ್ರ? चीफ गेस्ट आएगा तब बनेगी। ಚೀಫ್ ಗೆಸ್ಟ್ ಬರ್ತಾರೆ ಅವಾಗ ತಯಾರಾಗುತ್ತಾ? कौन सा है ब्राह्मणों की दुनिया? ಬ್ರಾಹ್ಮಣರ ಪ್ರಪಂಚದಲ್ಲಿ ಯಾರಾಗಿದ್ದಾರೆ ಚೀಫ್ ಜಸ್ಟಿಸ್? हैं?
जो आएगा तो सबके फरिश्ता ही चेहरे बन जाएंगे। ಅವ್ರು ಬಂದ್ಬಿಟ್ರೆ ಎಲ್ಲರದು ಫರಿಸ್ತೆ ಥರ ಮುಖ ತಯಾರಾಗೋಗ್ಬಿಡುತ್ತೆ. बनना ही पड़ेगा, अभी इशारा दे दिया। ಮಾಡಲೇಬೇಕಾಗುತ್ತೆ, ಇವಾಗ ಸೂಚನೆಯನ್ನು ಕೊಟ್ಬಿಟ್ಟಿದ್ದಾರೆ. बोला क्या बोला? बनना ही पड़ेगा। ಏನಂತ ಹೇಳಿದ್ದಾರೆ? ಆಗಲೇಬೇಕಾಗಿದೆ ಅಂತ ಹೇಳಿದ್ರು. किसका इंतजार है? ಮತ್ತೆ ಯಾರನ್ನ ಕಾಯ್ತಾ ಇದ್ದೀರಾ? किसका इंतजार है? ಅದಕ್ಕೆ ಬಾಬಾ ಹೇಳ್ತಾರೆ ಚೀಫ್ ಜಸ್ಟಿಸ್ ಅನ್ನ ಕಾಯ್ತಾ ಇದ್ದೀರಾ? अच्छा तो गोल्डन गेस्ट भी ಮತ್ತೆ ಗೋಲ್ಡನ್ ಗೆಸ್ಟ್ ಸಹ ಆಗಿದ್ದಾರೆ. होस्ट बन करके भी मिलते हैं। ಹೋಸ್ಟ್ ಆಗ್ಬಿಟ್ಟು ಸಹ ಭೇಟಿ ಮಾಡ್ತಾರೆ. क्या कैसे मिलते हैं? ಏನಂತ ಹೇಳಿದ್ರು? ಯಾವ ತರ ಭೇಟಿ ಮಾಡ್ತಾರೆ? हर एक मेहमान से एक जैसे तरीके से तो नहीं मिलेंगे। ಪ್ರತಿಯೊಬ್ಬ ಅತಿಥಿಗಳ ಹತ್ರ ಒಂದೇ ತರ ಅಂತೂ ಭೇಟಿ ಮಾಡೋದಿಲ್ಲ. सब मेहमानों का एक जैसा तो सत्कार आदर नहीं करेंगे। ಎಲ್ಲ ಅತಿಥಿಗಳದ್ದು ಒಂದೇ ತರ ಅತಿಥಿ ಸತ್ಕಾರ ಅಂತೂ ಮಾಡೋದಿಲ್ಲ. क्या कोई मेहमान क्लोज कांटेक्ट वाले होते हैं, ಕೆಲವರು ಅತಿಥಿಗಳು ತುಂಬಾ ಕ್ಲೋಸ್ ಕಾಂಟ್ಯಾಕ್ಟ್ ನಲ್ಲಿ ಬರುವಂತವರಾಗಿರ್ತಾರೆ. कोई मेहमान दूर दराज के भी होते हैं। ಕೆಲವು ಅತಿಥಿಗಳು ದೂರದವರಾಗಿರ್ತಾರೆ. तो जो क्लोज कांटेक्ट वाले होते हैं उनसे कैसे मिला जाता है? ಮತ್ತೆ ಯಾರು ಕ್ಲೋಸ್ ಕಾಂಟ್ಯಾಕ್ಟ್ ನಲ್ಲಿ ಇರುವಂತ ಅತಿಥಿಗಳು ಇರ್ತಾರೆ ಅವ್ರ ಜೊತೆ ಯಾವ ತರ ಭೇಟಿ ಮಾಡ್ಲಾಗುತ್ತೆ? उनकी मेहमान नवाजी कैसे की जाती है? ಅವ್ರ ಅತಿಥಿ ಸತ್ಕಾರವನ್ನ ಯಾವ ತರ ಮಾಡ್ಲಾಗುತ್ತೆ? अलग अलग तरीका होता है ना। ಬೇರೆ ಬೇರೆ ವಿಧಿ ಇರುತ್ತೆ ಅಲ್ವಾ? तो होस्ट बन करके भी मिलते हैं ಮತ್ತೆ ಹೋಸ್ಟ್ ಆಗ್ಬಿಟ್ಟು ಸಹ ಭೇಟಿ ಮಾಡ್ತಾರೆ. और गेस्ट बन करके भी आते ಮತ್ತೆ ಗೆಸ್ಟ್ ಆಗ್ಬಿಟ್ಟು ಸಹ ಬರ್ತಾರೆ. हैं। लेकिन सामान्य गेस्ट नहीं। ಆದ್ರೆ ಸಾಮಾನ್ಯವಾಗಿರುವಂತ ಗೆಸ್ಟ್ ಅಲ್ಲ. कैसा गेस्ट बताया? ಯಾವ ತರ ಗೆಸ್ಟ್ ಅಂತ ಹೇಳಿದರೆ? गोल्डन गेस्ट। ಗೋಲ್ಡನ್ ಗೆಸ್ಟ್. आजकल की आयरन एज दुनिया में तो ಇವಾಗಿನ ಪ್ರಪಂಚದಲ್ಲಿ ಏನು ಐರನ್ ಏಜಿನ ಪ್ರಪಂಚ ಇದೆ, ಇದ್ರಲ್ಲಂತೂ जश्न मनाते हैं। कोई बड़ा मिनिस्टर बन गया आदमी ಇಲ್ಲಂತೂ ಫಂಕ್ಷನ್ಗಳನ್ನ ಮಾಡ್ತಾರೆ. ಯಾರಾದ್ರೂ ವ್ಯಕ್ತಿ ದೊಡ್ಡ ಮಿನಿಸ್ಟರ್ ಆಗೋಗ್ಬಿಟ್ರೆ तो उन्होंने उत्सव रख दिया ತಕ್ಷಣ ಅವ್ರ ಹಬ್ಬಗಳನ್ನ ಇಟ್ಬಿಡ್ತಾರೆ. और उसको मेहमान बना के बुलाया, खूब गले में हार पहनाए ಮತ್ತೆ ಅವ್ರನ್ನ ಅತಿಥಿ ಮಾಡ್ಬಿಟ್ಟು ಕರೀತಾರೆ, ಕೊರಳಲ್ಲಿ ತುಂಬಾ ಹಾರಗಳನ್ನ ಹಾಕ್ತಾರೆ. और दूसरे दिन उतार दिया। ಮತ್ತೆ ಮಾರನೇ ದಿನ ತೆಗೆದ್ಬಿಡ್ತಾರೆ. नाक नीची कर दी। ಆವಾಗ ಅವ್ರ ಮೂಗನ್ನೇ ಕೆಳಗಡೆ ಇಳಿಸ್ಬಿಡ್ತಾರೆ. तो इस आयरन एज दुनिया का गेस्ट नहीं है। ಮತ್ತೆ ಈ ತರ ಐರನ್ ಏಜ್ ಪ್ರಪಂಚದ ಗೆಸ್ಟ್ ಆಗಿಲ್ಲ. कौन सी दुनिया का गेस्ट है? ಯಾವ ಪ್ರಪಂಚದ ಗೆಸ್ಟ್ ಆಗಿದ್ದಾರೆ? गोल्डन एज दुनिया का गेस्ट है। ಗೋಲ್ಡನ್ ಏಜ್ ಪ್ರಪಂಚದ ಗೆಸ್ಟ್ ಆಗಿದ್ದಾರೆ. तो चमकीला है ना। ಮತ್ತೆ ಇದು ಮಿಂಚ್ತಾ ಇರುವಂತದ್ದಾಗಿದೆ ಅಲ್ವಾ? गोल्डन दुनिया का होगा तो चमकीला होगा या काला कलूटा होगा? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಗೋಲ್ಡನ್ ಏಜ್ ಅಂದ್ರೆ ಚಿನ್ನದ ಪ್ರಪಂಚದಾಗಿದೆ ಅಂದ್ರೆ ಅದು ಮಿಂಚ್ತಾನೆ ಇರುತ್ತೆ ಅಲ್ವಾ? ಅಥವಾ ಕಪ್ಪಾಗಿ ಕಲಿಯುಗದ ತರ ಕಪ್ಪಾಗಿರುತ್ತಾ? काला कलूटा बैंगन लूटा होगा। ಅಂದ್ರೆ ಕಪ್ಪಾಗಿರುತ್ತಾ? कैसा दिखाई पड़ता है? ಯಾವ ತರ ಕಾಣಿಸುತ್ತೆ? कृष्ण कन्हैया काला दिखाई पड़ता है ಕೃಷ್ಣ ಕನ್ನಯ್ಯ ಏನಿದಾನೆ ಅವನು ಕಪ್ಪಾಗಿ ಕಾಣಿಸ್ತಾನ या सुंदर दिखाई पड़ता है? ಅಥವಾ ಸುಂದರವಾಗಿ ಕಾಣಿಸ್ತಾನ? ऐसा कृष्ण कन्हैया और किसी धर्म में नहीं दिखाया जाता। ಆ ತರ ಕೃಷ್ಣ ಕನ್ನಯ್ಯನ ಬೇರೆ ಯಾವುದೇ ಧರ್ಮದಲ್ಲೂ ತೋರಿಸೋದಿಲ್ಲ. इतना श्याम इतना काला ಇಷ್ಟು ಶ್ಯಾಮವರ್ಣವನ್ನ ತೋರಿಸ್ತಾರೆ, ಇಷ್ಟು ಕಪ್ಪಾಗಿ ತೋರಿಸ್ತಾರೆ, और इतना इतना सुंदर ಮತ್ತೆ ಇಷ್ಟು ಸುಂದರವಾಗೂ ತೋರಿಸ್ತಾರೆ. एक ही शरीर में ಒಂದೇ ಶರೀರದಲ್ಲಿ श्याम से श्याम पाठ बजाने वाला ಶ್ಯಾಮಕ್ಕಿಂತ ಶ್ಯಾಮ ಪಾತ್ರವನ್ನ ಮಾಡುವಂತವ್ರು ಆಗಿದ್ದಾರೆ. और सुंदर से सुंदर पाठ बजाने ಮತ್ತೆ ಸುಂದರಕ್ಕಿಂತ ಸುಂದರ ಪಾತ್ರ ಮಾಡೋರು ಆಗಿದ್ದಾರೆ. ऐसा श्याम पाठ बजाने वाला क्या होता है? ಈ ತರ ಶ್ಯಾಮಂತರ ಪಾತ್ರ ಮಾಡೋರು ಅಂದ್ರೆ ಏನಾಗಿರುತ್ತೆ? हैं? श्याम सुंदर ಶ್ಯಾಮ್ ಸುಂದರ. तो गेस्ट तो बहुत देखे होंगे। ಮತ್ತೆ ಈ ತರ ಗೆಸ್ಟ್ ಗಳನ್ನಂತೂ ತುಂಬಾ ನೋಡಿರ್ತೀರಾ. क्या तुमने गेस्ट तो बहुत देखे होंगे, ಅಂದ್ರೆ ನೀವು ಗೆಸ್ಟ್ ಅನ್ನಂತೂ ತುಂಬಾ ನೋಡಿರ್ತೀರಾ. लेकिन ऐसा गोल्डन गेस्ट नहीं देखा होगा। ಆದ್ರೆ ಈ ತರ ಗೋಲ್ಡನ್ ಗೆಸ್ಟ್ ಅನ್ನ ನೋಡಿರೋದಿಲ್ಲ. कैसा? ಯಾವ ತರ? जैसा बाप इशारा दे रहे, ಯಾವ ತರ ತಂದೆ ಸೂಚನೆಯನ್ನ ಕೊಡ್ತಾ ಇದ್ದಾರೆ. जैसे चीफ गेस्ट को बुलाते हो ಯಾವ ತರ ಚೀಫ್ ಜಸ್ಟಿಸ್ ಅನ್ನ ಕರೀತೀರಾ तो थैंक्स देते हैं। तो ब्रह्मा बाप ने भी होस्ट बन करके इशारे दिए हैं आपको। ಮತ್ತೆ ಅದೇ ತರ ಬ್ರಹ್ಮ ತಂದೆನೂ ಸಹ ಹೋಸ್ಟ್ ಆಗ್ಬಿಟ್ಟು ನಿಮ್ಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. क्या है
इशारे दिए ಏನು ಸೂಚನೆಯನ್ನು ಕೊಟ್ಟಿದ್ದಾರೆ? हैं? पोस्ट बन करके इशारे दिए हैं पूर्वजन्मों के हिसाब किताब के। ಹೋಸ್ಟ್ ಆಗಿಬಿಟ್ಟು ಸೂಚನೆಯನ್ನು ಕೊಟ್ಟಿದ್ದಾರೆ ಪೂರ್ವಜನ್ಮದ ಲೆಕ್ಕಾಚಾರದ ಬಗ್ಗೆ. तो वो इशारे कैच करने चाहिए ना, ಮತ್ತು ಆ ಸೂಚನೆಗಳನ್ನು ಕ್ಯಾಚ್ ಮಾಡ್ಕೋಬೇಕಾಗಿದೆ ಅಲ್ವಾ? नहीं कैच करने चाहिए, ಕ್ಯಾಚ್ ಮಾಡ್ಕೋಬಾರ್ದಾಗಿದೆನಾ? हैं? कैच करने चाहिए ना। ಕ್ಯಾಚ್ ಮಾಡ್ಕೋಬೇಕಾಗಿದೆ ಅಲ್ವಾ? पोस्ट बनकर इशारे दिए ಹೋಸ್ಟ್ ಆಗಿಬಿಟ್ಟು सೂಚನೆಯನ್ನು ಕೊಟ್ಟಿದ್ದಾರೆ और गेस्ट बनकर सबको मुबारक दे रहे हैं। ಮತ್ತೆ ಗೆಸ್ಟ್ ಆಗಿಬಿಟ್ಟು ಎಲ್ಲರಿಗೂ ಶುಭಾಶಯಗಳನ್ನು ಕೊಡ್ತಾ ಇದ್ದಾರೆ. मुबारक हो, खूब आए, ಶುಭಾಶಯಗಳು ಶುಭಾಶಯಗಳು ತುಂಬಾ ಬಂದಿದ್ದೀರಾ. तो मुबारक दे रहे हैं। ಮತ್ತೆ ಈ ತರ ಎಲ್ಲರಿಗೂ ಶುಭಾಶಯಗಳನ್ನು ಕೊಡ್ತಾ ಇದ್ದಾರೆ. जिन्होंने पूरी सीजन में सेवा की ಯಾರು ಪೂರ್ತಿ ಸೀಸನ್ ನಲ್ಲಿ ಸೇವೆಯನ್ನ ಮಾಡಿದ್ದಾರೆ उन सबको गोल्डन गेस्ट के रूप में बधाई भी दे रहे हैं। ಅವರೆಲ್ಲರಿಗೂ ಗೋಲ್ಡನ್ ಗೆಸ್ಟಿನ ರೂಪದಲ್ಲಿ ಶುಭಾಶಯಗಳನ್ನು ಕೊಡ್ತಾ ಇದ್ದಾರೆ. सबसे पहली मुबारक किसको है? ಎಲ್ಲರಿಗಿಂತ ಮೊದಲು ಶುಭಾಶಯಗಳು ಯಾರಿಗೋಸ್ಕರ ಆಗಿದೆ? हैं? औरों को तो बाद में मुबारक देते हैं ऐसी, ಬೇರೆಯವ್ರಿಗಂತೂ ಆಮೇಲೆ ಶುಭಾಶಯಗಳನ್ನ ಕೊಡ್ತಾರೆ. लेकिन सबसे पहली मुबारक किसको देते ಆದ್ರೆ ಎಲ್ಲರಿಗಿಂತ ಮೊದಲು ಶುಭಾಶಯಗಳನ್ನ ಯಾರಿಗೆ ಕೊಡ್ತಾರೆ? हैं? ना, दीदी दादियों को, ದೀದಿ ದಾದಿಯರಿಗೆ. मधुबन निवासियों को भी नहीं। ಮಧುಬನ್ ನಿವಾಸಿಗಳಿಗೂ ಸಹ ಅಲ್ಲ. मधुबन निवासी तो बहुत है। ಮಧುಬನ್ ನಿವಾಸಿಗಳಂತೂ ತುಂಬಾ ಇದ್ದಾರೆ. ऐसी जो मुबारक जो दी है नंबरवार, ಮತ್ತೆ ಈ ತರ ಶುಭಾಶಯಗಳನ್ನ ಯಾರು ತಗೊಂಡಿದ್ದಾರೆ ನಂಬರ್ ವಾರ್ ಆಗಿ, पहली मुबारक किसको दी है? ಮತ್ತೆ ಈ ತರ ಮೊಟ್ಟ ಮೊದಲು ಶುಭಾಶಯಗಳನ್ನ ಯಾರಿಗೆ ಕೊಟ್ಟಿದ್ದಾರೆ? इशारा दिया ना, ಸೂಚನೆಯನ್ನ ಕೊಟ್ಟಿದ್ದಾರೆ ಅಲ್ವಾ? पहली मुबारक किसको दी? ಮೊಟ್ಟ ಮೊದಲನೇ ಸೂಚನೆಯನ್ನ ಯಾರಿಗೆ ಕೊಟ್ಟಿದ್ದಾರೆ? निमित्त दादियों को। ನಿಮಿತ್ತರಾಗಿರುವಂತ ದಾದಿಯರಿಗೆ. कहाँ की दादियों को? ಎಲ್ಲಿರುವಂತ ದಾದಿಯರಿಗೆ? ब्राह्मणों की उस दुनिया की दादियों को ಬ್ರಾಹ್ಮಣರಲ್ಲಿ ಆ ಪ್ರಪಂಚದಲ್ಲಿರುವಂತ ದಾದಿಯರ್ಗ? नहीं, ಅವ್ರಿಗಲ್ಲ. ब्राह्मणों की उस दुनिया में जैसे पुरानी दीदी दादी ಬ್ರಾಹ್ಮಣರ ಪ್ರಪಂಚದಲ್ಲಿ ಯಾವ ತರ ಹಳೆ ಹಳೆ ದೀದಿ ದಾದಿಯರಿದ್ದಾರೆ वैसे ಅದೇ ತರ एडवांस पार्टी में भी ಅದೇ ತರ ಅಡ್ವಾನ್ಸ್ ಪಾರ್ಟಿಯಲ್ಲೂ ಸಹ पुरानी दीदी दादियां हैं जिनको बाप दादा पहले मुबारक थे। तो ಅದೇ ತರ ಅಡ್ವಾನ್ಸ್ ಪಾರ್ಟಿಯಲ್ಲೂ ಸಹ ಹಳೆ ಹಳೆ ದೀದಿ ದಾದಿಯರಿದ್ದಾರೆ. ಅವ್ರಿಗೆ ಬಾಪ್ ದಾದಾ ಮೊದಲು ಶುಭಾಶಯಗಳನ್ನ ಕೊಡ್ತಾರೆ. बधाई भी दे रहे हैं और मुबारक भी दे रहे हैं। ಶುಭಾಶಯಗಳನ್ನು ಕೊಡ್ತಾ ಇದ್ದಾರೆ ಮತ್ತೆ ಸ್ವಾಗತನೂ ಮಾಡ್ತಾ ಇದ್ದಾರೆ. बाप दादा निर्विघ्न सेवा की समाप्ति की मुबारक दे रहे हैं। ಬಾಪ್ ದಾದಾ ನಿರ್ವಿಘ್ನ ಸೇವೆಯನ್ನ ಸಮಾಪ್ತಿ ಮಾಡ್ಲಿಕ್ಕೋಸ್ಕರ ಶುಭಾಶಯಗಳನ್ನ ಕೊಡ್ತಾ ಇದ್ದಾರೆ. क्या सेवा कैसी की? ಯಾವ ತರ ಸೇವೆಯನ್ನ ಮಾಡಿದೀರಾ? निर्विघ्न सेवा। ನಿರ್ವಿಘ್ನ ಸೇವೆಯನ್ನ ಮಾಡಿದೀರಾ. विघ्न भी आते रहते, ವಿಘ್ನಗಳು ಸಹ ಬರ್ತಾ ಇರುತ್ತೆ. कोई अखड़ा खड़ियां ऐसे भी आ जाते हैं, ಕೆಲವರು ಈ ತರನು ಸಹ ಬಂದ್ಬಿಡ್ತಾರೆ. तो बहुत विघ्न हो जाता है, गल्लाटा हो जाता है। ಅವಾಗ ಅದರಲ್ಲಿ ತುಂಬಾ ವಿಘ್ನಗಳು ಬಂದ್ಬಿಡುತ್ತೆ, ತುಂಬಾ ಗಲಾಟೆ ಆಗೋಗ್ಬಿಡತ್ತೆ. तो दीदी दादियों को कैसी सेवा की मुबारक दे रहे हैं? ಮತ್ತೆ ದೀದಿ ದಾದಿಯರು ಯಾರೇ ಇದ್ದಾರೆ ಅವರಿಗೆ ಯಾವ ತರ ಸೇವೆಯ ಶುಭಾಶಯಗಳನ್ನ ಕೊಡ್ತಾ ಇದ್ದಾರೆ? झगड़ा, बातें ही बातें, ಜಗಳದ್ದು ಮಾತುಗಳು. बाप दादा निर्विघ्न सेवा की समाप्ति की मुबारक दे रहे हैं। ಬಾಪ್ ದಾದಾ ಸೇವೆಯ ಸಮಾಪ್ತಿಗೋಸ್ಕರ ನಿರ್ವಿಘ್ನ ಸೇವೆಗೋಸ್ಕರ ಶುಭಾಶಯಗಳನ್ನ ಕೊಡ್ತಾ ಇದ್ದಾರೆ. भगवान भी मेहमान बन करके आया, ಭಗವಂತನು ಸಹ ಅತಿಥಿ ಆಗ್ಬಿಟ್ಟು ಬಂದಿದ್ದಾರೆ. तो बच्चे भी मेहमान बन करके आए। ಮತ್ತೆ ಮಕ್ಕಳು ಸಹ ಅತಿಥಿ ಆಗ್ಬಿಟ್ಟು ಬಂದಿದ್ದಾರೆ. जिसके घर में भगवान मेहमान बन करके आ जावे, ಯಾರ ಮನೆಯಲ್ಲಿ ಭಗವಂತ ಸ್ವಯಂ ಅತಿಥಿ ಆಗ್ಬಿಟ್ಟು ಬಂದ್ಬಿಡ್ತಾರೆ, जिनके घर में भगवान मेहमान बन करके आ जावे, ಯಾರ ಮನೆಯಲ್ಲಿ ಸ್ವಯಂ ಭಗವಂತ ಅತಿಥಿ ಆಗ್ಬಿಟ್ಟು ಬಂದ್ಬಿಡ್ತಾರೆ, बैठे ज्ञान रत्नों का थाला हाथों में ले ले। ಕೂತಲ್ಲೇ ಜ್ಞಾನ ರತ್ನಗಳ ತಟ್ಟೆ ಕೈಯಲ್ಲಿ ಸಿಕ್ಬಿಡುತ್ತೆ. कौन? ಯಾರು? ऑस्ट्रेलिया निवासी। ಆಸ್ಟ್ರೇಲಿಯಾ ನಿವಾಸಿಗಳು. तो
तो वो कितने भाग्यशाली होंगे। ಮತ್ತು ಅವ್ರು ಎಷ್ಟು ಭಾಗ್ಯಶಾಲಿಗಳಾಗಿರ್ತಾರೆ. किसको याद दिलाया? ಯಾರಿಗೆ ನೆನ್ಪು ಮಾಡಿಸ್ತಾ ಇರೋದು? जिन्होंने घर बैठे भगवान को, ಯಾರು ಮನೇಲಿ ಕೂತಲ್ಲೇ ಭಗವಂತನ ಪಡೆದಿದ್ದಾರೆ. ಓಂ ಶಾಂತಿ. ಇವತ್ತಿಂದು ವಿಸಿಡಿ ಆಡಿಯೋ ಕ್ಯಾಸೆಟ್ ನಂಬರ್ ಆಗಿತ್ತು 58, ಕಂಪಿಲ್, ಉತ್ತರ ಪ್ರದೇಶ. ಅವ್ಯಕ್ತವಾಣಿ ತಾರೀಖಾಗಿತ್ತು 11/4/1986. ಓಂ ಶಾಂತಿ.